ನೋಡಿ, ಈಗ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಯಾರು ನಿಜ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಚಿನ್ನಯ್ಯ ಬಿಟ್ಟಿದ್ ರೈಲ್ ಅಂತ ಆಮೇಲೆ ಗೊತ್ತಾಯ್ತು. 100 ಶವಗಳನ್ನ ಹೂತಿದ್ದೀನಿ ಅಂತ ಆತ ಹೇಳಿದ್ದ. ಈಗ ವಿಠಲ್ ಗೌಡ ಅವ್ರ ಸರದಿನ ಹೇಗೆ ಅಂತ. ಎಸ್, ಖಂಡಿತ ಪ್ರಭು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಿದೆ ಇದು ದೊಡ್ಡ ಶೀಘ್ರವಾಗಿ ಮತ್ತು ಬೇಗವಾಗಿ ಮುಗಿಬೇಕಾದಂತಹ ಪ್ರಕರಣ ಇನ್ನೂ ಕೂಡ ಡಿಲೇ ಆಗ್ತಿದೆ. ಈ ನಿಟ್ಟಿನಲ್ಲಿ ಇದರಲ್ಲಿ ಏನಾದ್ರೂ ಟ್ವಿಸ್ಟ್ ಇದೆಯಾ ಅಂತ ಹೇಳುವಂತ ಕುತೂಹಲ ಎಲ್ರಿಗೂ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ವಿಠಲ್ ಗೌಡ ಅಂದ್ರೆ ಸೌಜನ್ಯಾಳ ಮಾವ ವಿಠಲ್ ಗೌಡ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಕಳೆದ 5 ದಿನಗಳ ವಿಚಾರಣೆ ಬಳಿಕ ಈಗ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ವಿಠಲ್ ಗೌಡ ಅವರು ರಿಲೀಸ್ ಮಾಡಿರುವಂತದ್ದು. ಬಂಗ್ಲಗುಡ್ಡ ಪ್ರದೇಶದಲ್ಲಿ ಶವಗಳು ಹೂತಿದ್ದದ್ದು ನಿಜ, ಚಿನ್ನಯ್ಯ ಹೇಳಿರುವಂತದ್ದು ಎಲ್ಲವೂ ಕೂಡ ನಿಜ ಅಂತ ಹೇಳುವಂತ ನಿಟ್ಟಿನಲ್ಲಿ ಮೊಹಜರು ಮಾಡುವಂತ ಸಂದರ್ಭದಲ್ಲಿ ನಾನೇ ಕಣ್ಣಾರೆ ಕಂಡಿದ್ದೇನೆ. ಮೊದಲನೇ ಮೊಹಜರು ಅಂದ್ರೆ ಪ್ರಥಮ ಬಾರಿಗೆ ಅವರನ್ನು ಮೊಹಜರು ಮಾಡ್ಲಿಕ್ಕೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ 2 ಹೆಣಗಳನ್ನು ನಾನು ನೋಡಿದ್ದೆ. ಬಳಿಕ ಮತ್ತೆ ಮೊಹಜರು ಮಾಡ್ಲಿಕ್ಕೆ ನಿನ್ನೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ 5 ಹೆಣಗಳನ್ನು ನಾನು ನೋಡಿದ್ದೆ ಅಂತ ಹೇಳುವಂತ ವಿಚಾರವನ್ನು ಕೂಡ SIT ಈಗ ವಿಠಲ್ ಗೌಡ ಅವರು ಹೇಳಿರುವಂತದ್ದು. ಇದರ ಸತ್ಯಾಸತ್ಯತೆ ಏನು ಅಂತ ಹೇಳುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಚಿನ್ನಯ್ಯ ಕೂಡ ಇದೇ ರೀತಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದ. ಅಂದ್ರೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಆತ ಬರಹದ ಮೂಲಕ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದ ಮತ್ತು ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದ. 100 ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವಂತದ್ದು. ಆದ್ರೆ SIT ತನಿಖೆ ವೇಳೆಗೆ ಆತ ಹೇಳಿದ್ದು ಎಲ್ಲ ಸುಳ್ಳು ಅಂತ ಹೇಳುವಂತದ್ದು ಬಯಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಮತ್ತೆ ಸೌಜನ್ಯಾಳ ಮಾವ ವಿಠಲಗೌಡ ಅವರು ಮತ್ತೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು ಅಥವಾ ವಿಡಿಯೋವನ್ನು ಮಾಡಿರುವಂತದ್ದು. ಇದೀಗ ಇದೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಅಂದ್ರೆ ನೇತ್ರಾವತಿಯ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಮತ್ತಷ್ಟು ಶವಗಳಿದೆ. ನಾನು ಶವಗಳನ್ನು ಅಥವಾ ಮೂಳೆಗಳನ್ನು ಕಣ್ಣಾರೆ ನೋಡಿದ್ದೇನೆ. ಇದರಲ್ಲಿ ಒಂದು ಮಗುವಿನ ಮೂಳೆ ಮತ್ತು ಇಲ್ಲಿ ವಾಮಾಚಾರ ಆದಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮಡಿಕೆಗಳಾಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳು ಇದೆ ಅಂತ ಹೇಳುವಂತಹ ಹೇಳಿಕೆಯನ್ನು ಕೂಡ ವಿಠಲ್ ಗೌಡ ಅವರು ಕೊಟ್ಟಿರುವಂತದ್ದು. ಇದರ ಸತ್ಯಾಸತ್ಯತೆ ಎಷ್ಟು, SIT ಅಧಿಕಾರಿಗಳು ಇದನ್ನು ಹೇಗೆ ಪರಿಗಣಿಸ್ತಾರೆ ಅಂತ ಹೇಳುವಂತಹ ನಿಟ್ಟಿನಲ್ಲೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ನಡೀತಾ ಇತ್ತು ಅಂತ ಹೇಳುವಂತ ವಿಚಾರವಾಗಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಒಂದು ದೊಡ್ಡ ಆಪಾದನೆ ಮತ್ತು ಆರೋಪವೂ ಕೂಡ ಇತ್ತು. ಅಂದ್ರೆ ನಿರಂತರವಾಗಿ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈ ಹೋರಾಟಗಾರರ ಅಥವಾ ಈ ಬುರುಡೆ ಗ್ಯಾಂಗ್ ಏನಿದೆ ಇದು ಷಡ್ಯಂತ್ರ ರೂಪಿಸ್ತಾ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಆರೋಪ ಇತ್ತು ಮತ್ತು ಪ್ರತ್ಯಾರೋಪವೂ ಕೂಡ ಬರ್ತಾ ಇತ್ತು. ಅಂದ್ರೆ ಅವರ ಮೇಲೆ ಇವರು ಕಂಪ್ಲೇಂಟ್ ಕೊಡುವಂತದ್ದಾಗಿರ್ಬೋದು, ಇವರ ಮೇಲೆ ಅವರು ಕಂಪ್ಲೇಂಟ್ ಕೊಡುವಂತದ್ದಾಗಿರ್ಬೋದು ನಿರಂತರವಾಗಿ ಕಳೆದ 50 ದಿನಗಳಿಂದ ಕೂಡ ನಡೀತಾನೆ ಇದೆ. ಈ ನಿಟ್ಟಿನಲ್ಲಿ ಈಗ ವಿಠಲಗೌಡರ ಹೇಳಿಕೆ ಒಂದು ನಿಟ್ಟಿನಲ್ಲಿ ಕುತೂಹಲ ಎಲ್ರಿಗೂ ಕೂಡ ಮೂಡಿರುವಂತದ್ದು ಪ್ರಭು. ಯಾಕಂತ ಹೇಳಿದ್ರೆ ಇದರಲ್ಲಿ ಗಮನಿಸಬೇಕು ನಾವು ಮುಖ್ಯವಾಗಿ, ಒಂದು ಕಡೆ ಚಿನ್ನಯ್ಯ ಈಗಾಗಲೇ ಆತ ನ್ಯಾಯಾಂಗ ಬಂಧನವನ್ನು ಅನುಭವಿಸ್ತಿದ್ದಾನೆ. ತನ್ನ ಹೇಳಿಕೆಗಳೆಲ್ಲ ಸುಳ್ಳು ಅಂತ ಹೇಳುವಂತ ನಿಟ್ಟಿನಲ್ಲಿ ಕೂಡ ನೇರವಾಗಿ ಮೊನ್ನೆ ನಡೆಯುವಂತಹ ನ್ಯಾಯಾಲಯದಲ್ಲಿ ನಡೆಯುವಂತಹ ತೀರ್ಪಿನ ವೇಳೆಗೆ ಅಥವಾ ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂತಹ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರ ಮುಂದೆ ಕಣ್ಣೀರಿಟ್ಟು ಹೇಳ್ಕೊಂಡಿದ್ದಾನೆ. ನನ್ಗೆಲ್ಲ ಹೇಳ್ಕೊಟ್ಟಿರುವಂತದ್ದು ಇದರ ಹಿಂದೆ ಯಾರೋ ಇದ್ದಾರೆ, ನಾನು ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆನೇ ಇದ್ದಾರೆ ಅಂತ ಹೇಳುವಂತಹ ವಿಚಾರವಾಗಿಯೂ ಕೂಡ ಆತ ಹೇಳ್ಕೊಂಡಿರುವಂತದ್ದು. ಆ ಬಳಿಕ ವಿಠಲಗೌಡರನ್ನು ಕೂಡ ವಿಚಾರಣೆಗೆ SIT ಅಧಿಕಾರಿಗಳು ಕರೀತಾರೆ. ವಿಠಲಗೌಡರು SIT ತನಿಖೆ ಆದ್ಮೇಲೆ ಈ ಎಲ್ಲ ಅಂಶಗಳನ್ನು ತನ್ನ ವಿಡಿಯೋ ಮೂಲಕ ಹೇಳಿರುವಂತದ್ದು. ಆದ್ರೆ ನಾನು ಮತ್ತೆ ವಿಚಾರಣೆಗೆ ಬಂದ್ರೆ ಇದೇ ಹೇಳಿಕೆಯನ್ನು ಕೂಡ ಕೊಡ್ತೇನೆ ಅಂತ ಹೇಳುವಂತದ್ದು ಕೂಡ ವಿಠಲಗೌಡ ಹೇಳಿರುವಂತದ್ದು. ಆದ್ರೆ ಇದರ ಸತ್ಯಾಸತ್ಯತೆ ಏನು ಅಂತ ಹೇಳುವಂತದ್ದು